ಗೌರವಾನ್ವಿತ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಕಳೆದ 25 ವರ್ಷಗಳಿಂದ ನನಗೆ ಪರಿಚಿತರು. ಅನೇಕ ಸಂದರ್ಭಗಳಲ್ಲಿ ಅವರಲ್ಲಿ ಮುಕ್ತ ಮಾತಾಡುವ ಅವಕಾಶ ಸಿಕ್ಕಿದೆ. ಅವರೊಬ್ಬ ಮಹಾನ್ ವ್ಯಕ್ತಿ. ನಮ್ಮ ಜಿಲ್ಲೆಯ ಸೌಹಾರ್ದ ಜೀವನಕ್ಕೆ ಅವರೊಬ್ಬ ದೈತ್ಯ ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಸಮಾಜಕ್ಕೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರ ಸೇವೆ ಇನ್ನೂ ಹಲವಾರು ವರ್ಷ ಬೇಕಿತ್ತು. ಅವರು ಆರೋಗ್ಯವಂತರಾಗಿ ಹಲವಾರು ವರ್ಷ ಬದುಕಬೇಕಿತ್ತು. ನಮ್ಮ ಜಿಲ್ಲೆಯ ಏಳಿಗೆಗೆ, ಜಿಲ್ಲೆಯ ಶಾಂತಿ ನೆಮ್ಮದಿಗೆ ಅವರ ಜೀವನ ನಮಗೆಲ್ಲರಿಗೂ ಬೇಕಿತ್ತು. ಆದರೆ ದೈವ ಇಚ್ಛೆ ಅವರನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಆದರೆ ಅವರ ಅಗಲಿಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಇವತ್ತು ದುಃಖ ಪಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ, ಶ್ರೀ ದಿವಂಗತ ವಿನಯ್ ಹೆಗ್ಡೆಯವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.